ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದಂತೆ ನಾವು ನಮ್ಮ ಒಂದು ಸೇವಾ ಅವಧಿಯಲ್ಲಿ ನಾವು ಪಡೆದಿರುವಂತಹ ಒಂದು ತರಬೇತಿಗಳನ್ನು ಮೆನ್ಷನ್ ಮಾಡಲಿಕ್ಕೆ ಈ ಒಂದು ಎಂಪ್ಲಾಯ್ ಡಾಟಾ ಸಿಸ್ಟಮ್ EDSನಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ. ಹಾಗೂ ಈ ಒಂದು ನಾವು ಏನು ಎಂಟ್ರಿ ಮಾಡಿರ್ತೀವಿ ಈ ಇನ್ಫಾರ್ಮೇಷನ್ಸನ್ನು ನಮ್ಮ ಒಂದು ಶಿಕ್ಷಕ ಮಿತ್ರ ಆ್ಯಪ್ನಲ್ಲೂ ಕೂಡ ನಾವು ಅದನ್ನು ನೋಡ್ಬೋದಾಗಿದೆ. ಆತ್ಮೀಯರೇ, ಹಾಗಾದರೆ ಈ ಎಲ್ಲ ತರಬೇತಿಗಳನ್ನು ನಾವು ಯಾವ ರೀತಿ ಈ ಒಂದು ಎಂಪ್ಲಾಯ್ ಡಾಟಾ ಸಿಸ್ಟಮ್ನಲ್ಲಿ ಅಳವಡಿಸ್ಕೊಳ್ಬೇಕು, ಜೊತೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾದರೆ ತಮ್ಮ ತರಬೇತಿಯ ಇನ್ಫಾರ್ಮೇಷನ್ಸನ್ನು ಯಾವ ರೀತಿ ಅಲ್ಲಿ ಅಪ್ಡೇಟ್ ಮಾಡಬೇಕು, ಜೊತೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರು, ಸೊ ಪ್ರತಿಯೊಂದನ್ನು ಕೂಡ ನಾವು ಲೈವ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಆದ್ಮೇಲೆ ನಿಮ್ಮ ಒಂದು ಮೊಬೈಲ್ ಇರ್ಬೋದು ಅಥವಾ ಲ್ಯಾಪ್ಟಾಪಿನ ಒಂದು ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ನೀವು ಅಲ್ಲಿ ಎಂಪ್ಲಾಯ್ ಡಾಟಾ ಸಿಸ್ಟಮ್ ವೆಬ್ಸೈಟನ್ನು ಓಪನ್ ಮಾಡಿ ಅಲ್ಲಿ ನಿಮ್ಮ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡ್, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡ್ BO ಕಚೇರಿಯಲ್ಲಿ ಇರುತ್ತೆ. ಇನ್ನು ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಈ ಒಂದು ಯೂಸರ್ ಐ ಡಿ ಹಾಗೂ ಪಾಸ್ವರ್ಡ್ ಇಲ್ಲಿ DDO ಅಂದರೆ ಮುಖ್ಯ ಗುರುಗಳ ಹತ್ತಿರ ಇರುತ್ತೆ ಎಂಪ್ಲಾಯ್ ಡಾಟಾ ಸಿಸ್ಟಮ್ಗೆ ಸಂಬಂಧಿಸಿದಂತೆ. ಸೊ ಆದ್ಮೇಲೆ ನೋಡಿ, ಈ ಒಂದು ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕ ಒಂದು ಹೋಮ್ ಸ್ಕ್ರೀನ್ ನೀವು ನೋಡ್ತಾ ಇದ್ದೀರಿ. ಈ ಒಂದು ಹೋಮ್ ಸ್ಕ್ರೀನಲ್ಲಿ ಇತ್ತೀಚೆಗೆ ಒಂದು ಆ್ಯಡ್ ಮಾಡಿರುವಂಥದ್ದು ರೀಸೆಂಟ್ಲಿ ಆ್ಯಡೆಡ್ ಮೆನೂಸ್ನಲ್ಲಿ TTMS ಎಂಟ್ರಿ ಅಂತ ಇಲ್ಲಿ ಬಂದಿದೆ. 4ನೇ ಆಪ್ಷನ್ ಇದೆ. ಅದೇ ಜೊತೆಯಲ್ಲಿ ಇಲ್ಲಿ ಲೆಫ್ಟ್ ಸೈಡ್ ಮೇನ್ ಮೆನೂಸ್ನಲ್ಲಿ ಕೂಡ TTMS ಎಂಟ್ರಿ ಅಂತ ಇದೆ, ತಾವು ಗಮನಿಸ್ತಾ ಇದ್ದೀರಿ ಕರ್ಸರ್. ಸೊ ಇಲ್ಲಿ TTMS ಎಂಟ್ರಿ ಅಂತ ನೀವು ಓಪನ್ ಮಾಡಿದಾಗ ನಮಗೆ ಟೀಚರ್ ಟ್ರೈನಿಂಗ್ ಡೀಟೇಲ್ಸ್ ಅಂತ ಮತ್ತೊಂದು ಇಲ್ಲಿ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಒಂದು ಶಾಲೆ, ಪ್ರೌಢಶಾಲೆ ಇದ್ದರೆ ನಮ್ಮ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಶಿಕ್ಷಕರ ಒಂದಿಷ್ಟು ಪಟ್ಟಿ, ಇನ್ನು BO ಕಚೇರಿಯಲ್ಲಿ ತಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಪಟ್ಟಿಯಲ್ಲಿ ಬರ್ತದೆ. ಸೊ ಈ ಒಂದು ಪಟ್ಟಿಯಲ್ಲಿ ನಾವು ಯಾವ ಶಿಕ್ಷಕರ ಒಂದು ತರಬೇತಿ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ, ಸದರಿ ಶಿಕ್ಷಕರ KJD ನಂಬರ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಇಲ್ಲಿ ನಾನು ಒಬ್ಬ ಶಿಕ್ಷಕರ ಒಂದು KJD ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಟೀಚರ್ ಟ್ರೈನಿಂಗ್ ಡೀಟೇಲ್ಸ್ ಅಂತ ಮತ್ತೊಂದು ಸ್ಕ್ರೀನ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ KJD ಇರುತ್ತೆ, ನೇಮ್ ಇದೆ, ಆಮೇಲೆ ಇಲ್ಲಿ ಏನಿದೆ ಅಂದರೆ ಇಯರ್ ಇದೆ, ಯಾವ ವರ್ಷದಲ್ಲಿ ನೀವು ತರಬೇತಿಯನ್ನು ಪಡೆದುಕೊಂಡಿದ್ದೀರಿ ವರ್ಷ ಇದೆ. ಸೊ ನಾವಿಲ್ಲಿ ವರ್ಷವನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಈ ವರ್ಷವನ್ನು ನೀವು ಕನ್ಸಿಡರ್ ಮಾಡಿದಾಗ ನಮಗೆ 2018, 19, 19, 20, 20, 21 ಕೇವಲ 3 ವರ್ಷದ ಒಂದು ಅವಧಿಯಲ್ಲಿ ನಾವು ತೆಗೆದುಕೊಂಡಿರುವಂಥ ಟ್ರೈನಿಂಗ್ ಬಗ್ಗೆ ಒಂದು ಇಯರ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಅದಕ್ಕಿಂತ ಹಿಂದೆ ನಾವು ತೆಗೆದುಕೊಂಡಿರುವ ಟ್ರೈನಿಂಗ್ ಬಗ್ಗೆ ಇಲ್ಲಿ ಇಯರ್ಸ್ಗಳು ಇಲ್ಲ. ಸೊ ಮುಂಬರುವ ದಿನಗಳಲ್ಲಿ ಈ ಇಯರ್ ಅಪ್ಡೇಟ್ ಆಗ್ಬೋದು, ಯಾಕಂದರೆ ನಾವು ಸಾಕಷ್ಟು ತರಬೇತಿಗಳನ್ನು ನಾವು ಪಡೆದಿದ್ದೀವಿ. 17, 18 ಇರ್ಬೋದು, 16, 17 ಇರ್ಬೋದು. ಸೊ ಅಲ್ಲಿ ಇಲ್ಲಿ ಇಯರ್ಸ್ ಮೆನ್ಷನ್ ಮಾಡಿಲ್ಲ. ಸೊ ನಾವು ಇಲ್ಲಿ ಸದ್ಯಕ್ಕೆ ಈ 3 ಅಕಾಡೆಮಿಕ್ ಇಯರ್ಸ್ ಅಡಿಯಲ್ಲಿ ನಾವು ತೆಗೆದುಕೊಂಡಿರುವ ತರಬೇತಿಗಳನ್ನು ಮೆನ್ಷನ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ನಾನು ಆ್ಯಸ್ ಎ ಎಕ್ಸಾಂಪಲ್ ಆಗಿ 2021 ಅಂತ ತೆಗೆದುಕೊಳ್ತೀನಿ. 2021 ಆದಮೇಲೆ ಟ್ರೈನಿಂಗ್ ಪ್ರೊವೈಡೆಡ್ ಬೈ ಯಾವಿಂದ ಡಿಪಾರ್ಟ್ಮೆಂಟಿಂದ ನೀವು ತರಬೇತಿಯನ್ನು ಪಡೆದುಕೊಂಡ್ರೆ ಡಿಪಾರ್ಟ್ಮೆಂಟ್ ಅಂತ ನೀವು ಮೆನ್ಷನ್ ಮಾಡಿ. ಇನ್ನು IISC ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ನೀವು ತರಬೇತಿಯನ್ನು ಪಡೆದುಕೊಂಡ್ರೆ ಅದು ಇದೆ. ಅದರ್ಸ್, ಅದನ್ನು ಬಿಟ್ಟು NGOಸ್ಲಿಂದ ಸಾಕಷ್ಟು ತರಬೇತಿಯನ್ನು ನೀವು ಪಡೆದುಕೊಂಡಿರ್ತೀರಿ. ಆಫ್ಲೈನ್ ತರಬೇತಿ ಇದೆ, ಆನ್ಲೈನ್ ತರಬೇತಿಗಳಿದೆ. ಸೊ ಬೇರೆ ಬೇರೆ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಅಂದರೆ ಬೇರೆ ಒಂದು NGOs, ನಾನ್ ಪ್ರಾಫಿಟಬಲ್ ಗೌರ್ಮೆಂಟ್ ಆರ್ಗನೈಸೇಷನಿಂದ ತರಬೇತಿ ಪಡೆದುಕೊಂಡ್ರೆ ನೀವು ಅದರ್ಸ್ ಅಂತ ನೀವು ಸೆಲೆಕ್ಟ್ ಮಾಡಿದಾಗ ನಮಗೆ ಅಲ್ಲಿ ಏನಾಗ್ತದೆ ಅಂದರೆ ಮುಂದೆ ಟ್ರೈನಿಂಗ್ ನೇಮ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ತರಬೇತಿಯನ್ನು ಪಡೆದುಕೊಂಡಿದ್ದೀರಿ. ಎಕ್ಸಾಂಪಲ್ ಆಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಕಳೆದ ವರ್ಷದಲ್ಲಿ ಇಲ್ಲಿ ನಿಷ್ಠಾ 1.0 ದೀಕ್ಷಾ ಒಂದು ಮೊಬೈಲ್ ಆ್ಯಪ್ನ ಅಡಿಯಲ್ಲಿ ಟ್ರೈನಿಂಗನ್ನು ಪಡೆದುಕೊಂಡಿದ್ದರು. ಸಾಕಷ್ಟು ಮಾಡ್ಯೂಲ್ಸನ್ನು ಕೂಡ ಕಂಪ್ಲೀಟನ್ನು ಮಾಡಿದ್ದಾರೆ. ಸೊ ಇಲ್ಲಿ ಟ್ರೈನಿಂಗ್ ನೇಮ್ ಅಂತ ಏನು ಹೇಳ್ಬೋದು ಅಂದರೆ ನಿಷ್ಠಾ 1.0 ಅಂತ ಟ್ರೈನಿಂಗ್ ನೇಮನ್ನು ನಾವಿಲ್ಲಿ ಕೊಡ್ಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಟ್ರೈನಿಂಗ್ ಮಾಡ್ಯೂಲ್ ಇದೆ. ಸೊ ನಿಷ್ಠಾ 1.0 ಅಂದಲ್ಲಿ ಮಾಡ್ಯೂಲ್ ಎಷ್ಟನೇದು, ಮಾಡ್ಯೂಲ್ 1. ಸೊ ಪ್ರತಿಯೊಂದು ಮಾಡ್ಯೂಲನ್ನು ನಾವು ಎಂಟ್ರಿ ಮಾಡಿ ಅದನ್ನು ನಾವು ಸರ್ಟಿಫೈ ಮಾಡಬೇಕಾಗ್ತದೆ. ಸೊ ನಿಷ್ಠಾ 1.0 ಅಂದಾಗ ಓವರಾಲ್ ಒಂದು ಟ್ರೈನಿಂಗ್ ಅಲ್ಲ, ಅದು ಅದರಲ್ಲಿ ಮಾಡ್ಯೂಲ್ 1. ಸೊ ಇಲ್ಲಿ ನಾವೇನು ಮಾಡ್ಬೋದು, ಇಲ್ಲಿ ಮಾಡ್ಯೂಲ್ 1 ಅಂತ ನಾವಿಲ್ಲಿ ಎಂಟ್ರಿ ಮಾಡ್ಬೋದು. ಸೊ ಮಾಡ್ಯೂಲ್ 1 ಅಂತ ನಾವು ಎಂಟ್ರಿ ಮಾಡಿ ಮುಂದೆ ಏನು ಹೋಗಬೇಕಾಗುತ್ತೆ, ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ. ಪ್ರೌಢಶಾಲಾ ಶಿಕ್ಷಕರು ನೀವು ಮಾಡ್ತಾ ಇದ್ದೀರಿ, ಆಗಸ್ಟ್ನಲ್ಲಿ 3 ಮಾಡ್ಯೂಲ್ಸ್ ಇದೆ. ಸೊ ಅದೇ ರೀತಿ ಸೊ 3 ಮಾಡ್ಯೂಲ್ಸ್ ಕಂಪ್ಲೀಟ್ ಆದ ಕೂಡಲೇ ಆಗಸ್ಟ್ 30ರ ನಂತರ ಈ ಒಂದು ಪ್ರೊಸೆಸನ್ನು ನಮ್ಮ EDSನಲ್ಲಿ ನಾವು ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿಮ್ಮ ಒಂದು ಪ್ರಮಾಣ ಪತ್ರಗಳನ್ನು, ಅಗತ್ಯ ದಾಖಲೆಗಳನ್ನು ಇಟ್ಕೊಂಡು ನಿಮ್ಮ ಒಂದು BO ಕಚೇರಿಗೆ ಮನವಿಯನ್ನು ಸಲ್ಲಿಸಿ. ಅಲ್ಲಿ ಯಾವ ರೀತಿ ಇರಬೇಕಂದ್ರೆ ಯಾವ ಟ್ರೈನಿಂಗ್ ಇದೆ, ಯಾವ ಅಂದರೆ ಟ್ರೈನಿಂಗ್ ಪ್ರೊವೈಡೆಡ್ ಬೈ ಡಿಪಾರ್ಟ್ಮೆಂಟು, ಈ ರೀತಿಯ ನೀವು ಒಂದು ಫಾರ್ಮೆಟ್ ಕ್ರಿಯೇಟ್ ಮಾಡಬೇಕು. ಏನು, ಯಾವ ವರ್ಷದಲ್ಲಿ ಟ್ರೈನಿಂಗ್ ಪ್ರೊವೈಡೆಡ್ ಬೈ ಯಾರಿಂದ ಟ್ರೈನಿಂಗ್ ನೇಮ್ ಏನಿದೆ, ಯಾವ ಮಾಡ್ಯೂಲ್ ಇದೆ, ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಆ ಮಾಡ್ಯೂಲನ್ನು ಕಂಪ್ಲೀಟ್ ಮಾಡಿದ್ದೀರಿ.
ಸೊ ಈ ರೀತಿ ಒಂದು ಫಾರ್ಮೆಟನ್ನು ಮಾಡಿಕೊಂಡು ನಿಮ್ಮ ಒಂದು BO ಕಚೇರಿಗೆ ಸಲ್ಲಿಸಿದೆ ಆದಲ್ಲಿ ಅವರು ಈ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾರೆ. ಇನ್ನು ಸೆಕೆಂಡರಿ ಸ್ಕೂಲ್ ಹೈಸ್ಕೂಲ್ ಟೀಚರ್ಗೆ ಸಂಬಂಧಿಸಿದಂತೆ ಶಾಲೆಯ ಮುಖ್ಯ ಗುರುಗಳು ಈ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಹೈಸ್ಕೂಲ್ನಲ್ಲಿ ನಮ್ಮದೇ ಆಗಿರುವಂಥ ಯೂಸರ್ ಐಡಿ ಪಾಸ್ವರ್ಡ್ ಇರುತ್ತೆ. ಇನ್ನು ಬ್ಲಾಕ್ಗೆ ರಿಲೇಟೆಡ್ ಆಗಿ BAO ಆಫೀಸಲ್ಲಿ ಇರುತ್ತೆ. ರೈಟ್. ಸೊ ಇಲ್ಲಿ ಮಾಡ್ಯೂಲ್ ಎಂಟ್ರಿ ಮಾಡಿದೆ, ಡೇಟನ್ನು ಎಂಟ್ರಿ ಮಾಡಬೇಕು, ಟೋಟಲ್ ನಂಬರ್ ಆಫ್ ಡೇಸ್. ಇಲ್ಲಿ ನೀವು ಫ್ರಾಮ್ ಡೇಟ್ ಟು ಡೇಟ್ ನೀವು ಎಂಟ್ರಿ ಮಾಡಿದರೆ ಆಟೋಮೆಟಿಕ್ ಆಗಿ ನಮಗೆ ಟೋಟಲ್ ನಂಬರ್ ಆಫ್ ಡೇಟ್ಸ್ ಇಲ್ಲಿ ಕೆಳಗಡೆ ಬರುತ್ತೆ. ಅಲ್ಲಿವರೆಗೂ ಇದು ಫ್ರೀಸ್ ಆಗಿರುತ್ತೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಆಮೇಲೆ ರಿಮಾರ್ಕ್ಸ್, ಏನಾದರೂ ಒಂದು ರಿಮಾರ್ಕ್ಸ್ ಇದ್ದರೆ, ಶರಗಳಿದ್ದರೆ ಶರವನ್ನು ಮೆನ್ಷನ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೋದು. ಸೊ ಈ ರೀತಿ ಸಬ್ಮಿಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂದರೆ ಕೆಳಗಡೆ ಮಾಹಿತಿಗಳು ಬರ್ತಾ ಹೋಗ್ತದೆ. ಈಗ ನೋಡಿ, ಆಲ್ರೆಡಿ ನಾವು ನಮ್ಮ ಒಂದು EDSನಲ್ಲಿ ತರಬೇತಿ ಸೆಕ್ಷನ್ಸ್ನಲ್ಲಿ ನಾವು ಟ್ರೈನಿಂಗ್ಸ್ಗಳನ್ನು ಎಂಟ್ರಿ ಮಾಡಿದ್ವಿ. ಅಲ್ಲೂ ಕೂಡ ನಾವು ಏನೆಲ್ಲ ತರಬೇತಿಗಳನ್ನು ಪಡೆದುಕೊಂಡಿದ್ದೀವಿ ಆ ಮಾಹಿತಿಯನ್ನು ಎಂಟ್ರಿ ಮಾಡಿದ್ವಿ EDSನಲ್ಲಿ ಶಿಕ್ಷಕ ಮಿತ್ರದಲ್ಲಿ ಅಪ್ಡೇಟನ್ನು ಮಾಡುವಾಗ, ಟ್ರೈನಿಂಗ್ ರಿಲೇಟೆಡ್ ಆಗಿ ಸರ್ವಿಸ್ ಡೀಟೇಲ್ಸ್ನಲ್ಲಿ. ಸೊ ಅದು ಆಲ್ರೆಡಿ ಇಲ್ಲಿ ಬಂದಿದೆ, ನಾನು ಎಂಟ್ರಿ ಕೂಡ ಮಾಡಿದ್ದೀನಿ. 18-19ರಲ್ಲಿ ಟಾಲ್ಕ್ ತೆಗೆದುಕೊಂಡಿದ್ದೆ, ಟ್ರೈನಿಂಗ್ ಮಾಡಲ್ ಇತ್ತು. ಆಮೇಲೆ ಯಾವ ಡೇಟಿಂದ ಯಾವ ಡೇಟಿಗೆ ಅದು ಇದೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡಿ. ಯಾವ ರೇಂಜಿಗೆ ಮಿಸ್ಟೇಕ್ ಆಗಿದೆ ಅಂದರೆ ತಾವು ಗಮನಿಸ್ತಾ ಇದ್ದರೆ 1969 ಅಂತ. ಇದನ್ನು ಕೂಡ ನಾವು ಮತ್ತೊಂದು ಎಂಟ್ರಿ ಮಾಡಬೇಕು ಇಲ್ಲಿಗೆ ನಾವು. ಸೊ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದರೆ ಇಲ್ಲಿ ನಮಗೆ ಅದು ಆ್ಯಡ್ ಆಗ್ತಾ ಹೋಗ್ತದೆ. ಆಮೇಲೆ ನೆಕ್ಸ್ಟ್ NCERT ಟೆಕ್ಸ್ಟ್ ಬೇಸ್ಡ್ ಟ್ರೈನಿಂಗ್ ಇತ್ತು, ಅದು ಕೂಡ ಎಂಟ್ರಿ ಆಗಿದೆ. ಇಯರ್ಸ್ಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿದೆ. ಸೊ ಈ ಒಂದು ಮಾಹಿತಿಯನ್ನು ನಾವು ಮತ್ತೊಂದು ಸಲ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಕೊಟ್ಟಾಗ ನಮ್ಮದು ಎಲ್ಲ ಒಂದು ಸರಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಆದ್ಮೇಲೆ ಈ ಒಂದು ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕದಲ್ಲಿ ಶಿಕ್ಷಕರ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ತರಬೇತಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಈ ಅಪ್ಡೇಟ್ ಎಲ್ಲಿವರೆಗೂ ಕೊಡ್ತಾರೋ ಗೊತ್ತಿಲ್ಲ, ಆಮೇಲೆ ಈ ಆಪ್ಷನ್ ತೆಗಿಬೋದು. ಅದಕ್ಕಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ತಮ್ಮ DDO ಅವರಿಗೆ ಸಂಪರ್ಕಿಸಿ ಈ ಒಂದು ನೌಕರನ ಡೇಟಾ ವ್ಯವಸ್ಥೆ ಕರ್ನಾಟಕದಲ್ಲಿ ತಮ್ಮ ತರಬೇತಿ ಮಾಹಿತಿಯನ್ನು ಅಪ್ಡೇಟ್ ಮಾಡಿ. ಈ ಒಂದು ವಿಡಿಯೋ ನಿಮ್ಮ ಒಂದು ತರಬೇತಿ ಮಾಹಿತಿಯನ್ನು ಅಪ್ಡೇಟ್ ಮಾಡುವ ನಿಟ್ಟಿನಲ್ಲಿ ಸಹಾಯಕಾರಿ ಅನಿಸಿದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.